ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಲಿತರಿಗೆ ಮಾಡಿರುವ ಅನ್ಯಾಯವನ್ನ ಸರಿಪಡಿಸದಿದ್ರೆ ಬೃಹತ್ ಹೋರಾಟ. ಸಮಾಜ ಕಲ್ಯಾಣ ಸಚಿವರಿಗೆ ದಲಿತ ಸಂಘರ್ಷ ಸಮಿತಿಯಿಂದ ಎಚ್ಚರಿಕೆ. ದಲಿತ ಸಂಘರ್ಷ ಸಮಿತಿ ಹಾಗೂ ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಿಂದ ಸಮಾಜ ಕಲ್ಯಾಣ ಸಚಿವರ ಮನೆಗೆ ಮುತ್ತಿಗೆ ಹಾಕಲಾಗಿತ್ತು. ಚಾಮರಾಜನಗರ ಜಿಲ್ಲೆಯಿಂದ ಹೊರಟ ದಲಿತ ಸಂಘರ್ಷ ಸಮಿತಿ ಮುಖಂಡರು ದಲಿತರಿಗೆ ಇಟ್ಟಿರುವ ಹಣವನ್ನ ಬಳಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಂತರ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರಾದ ಇಂದೂಧರ ಹೊನ್ನಾಪುರ ಅವರು ಮಾತನಾಡಿ, ದಲಿತರಿಗೆ ಆಗುತ್ತಿರುವ ಅನ್ಯಾಯವನ್ನ ಇನ್ನಾದರೂ ನಿಲ್ಲಿಸಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಕೂಡಲೇ ಜಾರಿಗೊಳಿಸಬೇಕು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಿಡುಗಡೆಯಾಗುವ ಅನುದಾನಕ್ಕೆ ಕಾವಲು ಪಡೆಯನ್ನ ರಚಿಸಬೇಕು ಅಂತ ತಿಳಿಸಿದರು. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ನಿರಂತರವಾಗಿ ವಂಚನೆಯನ್ನು ಮಾಡುತ್ತಲೇ ಬರುತ್ತಿದೆ. ಬ್ಯಾಕ್ಲಾಗ್ ನೇಮಕಾತಿಯಿಂದ ಹಿಡಿದು ಇತ್ತೀಚಿನ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವವರಿಗೆ ವಂಚನೆಯನ್ನು ಮುಂದುವರಿಸಿದೆ. ಈ ಪ್ರತಿಭಟನೆಯಲ್ಲಿ ಮಾವಳ್ಳಿ ಶಂಕರ್, ಚಾಮರಾಜನಗರ ಜಿಲ್ಲಾ ಸಂಚಾಲಕರಾದ ಯರಿಯೂರು ಸಿ ರಾಜಣ್ಣ, ತಾಲೂಕು ಸಂಚಾಲಕರಾದ ಗೋಳಿಪುರ ಅನಿಲ್ ಕುಮಾರ್, ಗಣಿಗನೂರು ಚಂದ್ರು, ರಾಜ್ಯ ಸಂಘಟನಾ ಸಂಚಾಲಕ ಮರಿಯಪ್ಪಳ್ಳಿ, ವಿ ನಾಗರಾಜು ಹುಲ್ಕೇರಿ, ಮಹದೇವ್ ಎನ್ ವೆಂಕಟೇಶ್, ಬೆಟ್ಟಯ್ಯ ಕೋಟೆ, ಗಂಗಲಯಿಂಗಯ್ಯ ಹಾಗೂ ಆಲಗೋಡು ಶಿವಕುಮಾರ್ ಹಾಗೂ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಕಾಂಗ್ರೆಸ್ ಪಕ್ಷ ಸಹ ದಲಿತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಗ ಮಾತು ಕೊಟ್ಟಿತ್ತು. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ದಲಿತರ ಕೆಲವು ಬೇಡಿಕೆಗಳನ್ನು ಈಡೇರಿಸುವ ಹೆಜ್ಜೆ ಇಟ್ಟಿತ್ತಾದರೂ ಕೆಲವೇ ದಿನಗಳಲ್ಲಿ ಭ್ರಮ ನಿರಸನ ಉಂಟು ಮಾಡಿತ್ತು. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ದಲಿತರ ಓಟು ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ನಿರಂತರವಾಗಿ ವಂಚನೆಯನ್ನು ಮಾಡುತ್ತಲೇ ಬರುತ್ತಿದೆ. ಬ್ಯಾಕ್ಲಾಗ್ ನೇಮಕಾತಿಯಿಂದ ಹಿಡಿದು ಇತ್ತೀಚಿನ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವವರಿಗೆ ವಂಚನೆಯನ್ನು ಮುಂದುವರಿಸಿದೆ. ಗ್ಯಾರಂಟಿ ಕಾರ್ಯಕ್ರಮಗಳಿಗಾಗಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬಳಸಿಕೊಂಡ ಸರ್ಕಾರ ದಲಿತರ ಬೆನ್ನಿಗೆ ಚೂರಿ ಹಾಕಿದೆ. ಬ್ಯಾಕ್ಲಾಗ್ ಹುದ್ದೆ ತುಂಬುತ್ತಿಲ್ಲ. ದಲಿತ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಅಡಚಣೆ ಮಾಡುತ್ತದೆ. ಯಾರು ತಿನ್ನಿಲ್ಲ ಪ್ರತಿಭಟನೆ ಮಾಡುವುದು ಹೋರಾಟ ಮಾಡುತ್ತಲೇ ಬಂದಿದ್ದೀವಿ. ಹೋರಾಟದ ಸದನದ ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ನಮಗೆ ರಾಜಕೀಯ ಪೂರ್ವೇ ದಲಿತ ಸಂಘಟನೆ ಅಂತ ಹೇಳ್ತೇನೆ. ನಿಮ್ಮ ಹೋರಾಟಗಳ ಫಲನೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಾಯ್ದೆಗಳನ್ನು ಕರ್ನಾಟಕದಲ್ಲಿ ಮಾಡಿದ್ದೆ, ದೇಶದಲ್ಲೂ ಮಾಡಿದ್ದೆ. ಬೇರೆ ಬೇರೆ ಕಾರಣಕ್ಕೆ ರಾಜಕೀಯ ಉದ್ದೇಶ ಮಾಡ್ಕೊಂಡು ಮಾಡಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.